ಇದ್ರೆ ವಾಟರ್ ಯಾಕೆ ಉದ್ಭವ ಆಗ್ತದೆ? ಏನು ಮಳೆ ಬರೋದು ನಮ್ಗೆ ಗೊತ್ತಿಲ್ವಾ? ಅಥವಾ ಏನು ಆಗುತ್ತೆ ರೋಡ್ ಎಷ್ಟು ದಿನ ವರ್ಷ ಇರಬೇಕು ಅಂತ ಗೊತ್ತಿಲ್ವಾ? ಈ ಪಾಟೋಲ್ ಆಗೋ ತರ ರೋಡ್ ಮಾಡೋದು, ಆಮೇಲೆ ಪಾಟೋಲ್ ಫಿಲ್ಲಿಂಗ್ ಮಾಡೋದೇ ಒಂದು ದೊಡ್ಡ ಉದ್ಯೋಗ. ವರ್ಷ ಪೂರ್ತಿ ಪಾಟೋಲ್ ಫಿಲ್ಲಿಂಗ್, ಪಾಟೋಲ್. ಮೈ ಸಿಂಪಲ್ ಕ್ವೆಶ್ಚನ್, ಯಾಕೆ ಪಾಟೋಲ್? ನಾನು ಇನ್ನೊಂದು ಪ್ರಶ್ನೆ ಅನೇಕ ಬಾರಿ ಕೇಳಿದ್ದೀನಿ, ಏನ್ ರೋಡ್ ಮಾಡೋದೇನು ಒಂದು ರಾಕೆಟ್ ಸೈನ್ಸ್ ಅಥವಾ ಹೇಳಿ ಅದನ್ನಾದ್ರು. ಇಲ್ಲ ಸರ್, ಅದು ಬಹಳ ಕಷ್ಟದ ಕೆಲಸ, ನಿಮ್ಗೆ ಗೊತ್ತಿಲ್ಲ. ಹೋಗಿ ರೋಡ್ ಮಾಡೋದು ರಾಕೆಟ್ ಸೈನ್ಸ್? ಸಿಂಪಲ್ ಕ್ವೆಶ್ಚನ್. ಸೊ ನೀವು ಮಾಡೋ ಕೆಲಸನ ಕರೆಕ್ಟ್ ಆಗಿ ಮಾಡಿದ್ರೆ ಮೂಲದಲ್ಲೇ ಎಷ್ಟೋ ಸಮಸ್ಯೆಗಳು ಉದ್ಭವ ಆಗೋದನ್ನೇ ನಾವು ತಪ್ಪಿಸಬಹುದು. ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ಕ್ಯೂರ್. ಇದಕ್ಕೆ ಕೆಲವು ಕೆಲಸಗಳು ಬಹಳ ಕ್ಲಿಷ್ಟಕರವಾಗಿರ್ತದೆ, ನಮ್ಗೆ ಅರ್ಥ ಆಗುತ್ತೆ. ಆದ್ರೆ ಬೇಸಿಕ್ ವರ್ಕ್ಸ್ ನಾವು ಸರಿಯಾಗಿ ಮಾಡಿದ್ರೆ ಎಷ್ಟೋ ಸಮಸ್ಯೆ ಉದ್ಭವ ಆಗದ ಹಾಗೆ ನಾವು ನೋಡ್ಕೊಳ್ಬಹುದು, ಪ್ರಿವೆನ್ಷನ್ ಮಾಡಬಹುದು. ಸೊ ಇದು ಯಾವಾಗ ಆಗುತ್ತೆ? ಸಿಸ್ಟಮ್ ಸರಿಯಾಗಿ ನಡೆದ್ರೆ ಇದೆಲ್ಲ ಆಗುತ್ತೆ. ನೀವು ನಡೆಸಬೇಕು. ನೀವು ಚೀಫ್ ಇಂಜಿನಿಯರ್ಸ್ ಇದೀರಾ, ನನ್ಗೆ ಅರ್ಥ ಆಯ್ತು, ನಿಜವಾಗೂ ನನ್ಗೆ ಅರ್ಥ ಆಗ್ತಾ ಇರೋದು ಏನಿದೆ ರೋಡಲ್ಲಿ ಇದೆ ಅಷ್ಟದು. ಈ ಕಡೆಯಿಂದ ರೋಡ್ ಮಾಡ್ಕೊಂಡು ಹೋದ್ರೆ ಆ ಕಡೆ ಪಾಟೋಲ್, ಆಮೇಲೆ ಪಾಟೋಲ್ ಫಿಲ್ಲಿಂಗ್, ವರ್ಷ ಪೂರ್ತಿ ಪಾಟೋಲ್ ಪಾಟೋಲ್ ಪಾಟೋಲ್. ಬೆಂಗಳೂರು ಅಂದ್ರೆ ಪಾಟೋಲ್. ಏನ್ ಹೇಳಿಯಪ್ಪ ಯಾರಾದ್ರೂ ಇಂಜಿನಿಯರ್ಸ್? ಪಾಟೋಲ್ ಇಲ್ಲದೆ ರಸ್ತೆ ಮಾಡ್ಲಿಕ್ಕೆ ಆಗೋದಿಲ್ವಾ? ಮರದ ಹಾಗೆ ಅಕ್ಕಪಕ್ಕ. ಈಗ ನಾನು ಯಾವ್ದು ರಾಜ್ಯ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಎಲ್ಲರೂ ಇದ್ದಾರೆ. ಹೆಚ್ಚು ಮಳೆ ಬೀಳೋ ಕಡೆನೂ ಕೂಡ ಪಾಟೋಲ್ ಇಲ್ದಂಗೆ ರಸ್ತೆ ಮಾಡಿದಾರ ಇಲ್ವಾ? ನಿಮ್ಗೆ ಏನ್ ಕಷ್ಟ? ಸಿಂಪಲ್. ನಾನು ಇದನ್ನು ಒಂದು ಉದಾಹರಣೆ ರೂಪದಲ್ಲಿ ಈ ಪ್ರಶ್ನೆನ ಪದೇ ಪದೇ ಹೇಳ್ತಾ ಇದ್ದೀನಿ. ಇದೊಂದು ಉದಾಹರಣೆ ಅಷ್ಟೇ, ಇದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ನಾವು ಮಾಡೋ ಎಲ್ಲಾ ಕೆಲ್ಸಕ್ಕೂ ಅಪ್ಲೈ ಆಗುತ್ತೆ. ಮಾಡೋ ಕೆಲಸ ಕರೆಕ್ಟ್ ಆಗಿ ಮಾಡಿದ್ರೆ ಎಷ್ಟೋ ಸಮಸ್ಯೆಗಳು ಮೂಲದಲ್ಲೇ ನಾವು ಆಗದ ಹಾಗೆ ನೋಡ್ಕೊಳ್ಬಹುದು. ಸೊ ಎವ್ರಿಥಿಂಗ್ ಅಲ್ಟಿಮೇಟ್ಲಿ ಡಿಪೆಂಡ್ಸ್ ಆನ್ ನಾವು ವ್ಯವಸ್ಥೆಯನ್ನ ಸರಿಯಾಗಿ ಕೆಲಸ ಮಾಡಿ. ಅಗೇನ್ ಐ ರಿಪೀಟ್, ಇದು ಒಂದು ಉದಾಹರಣೆಯಾಗಿ ಇದು ಹೇಳಿದೆ, ಇದೊಂದೇ ಇಶ್ಯೂ ಅಂತ ತಗೊಳ್ಬೇಡಿ. ಯಾವುದೇ ಕೆಲಸ ಆಗ್ಲಿ ನಾವು ಮಾಡೋ ಕೆಲಸ ಕರೆಕ್ಟ್ ಆಗಿ ಮಾಡಿದ್ರೆ ಸಾಕಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ ತಾನೇ ತಾನೇ. ಸೊ ಹಾಗಾಗಿ ನಾನು ತಮಗೆ ಇಷ್ಟೇ ಹೇಳ್ತೀನಿ, ಮಾನ್ಯ ಮುಖ್ಯಮಂತ್ರಿಗಳು ಅವರ ಇಲ್ಲಿ ಬೆಂಗಳೂರು ಉಸ್ತುವಾರಿ, ಇದು GBA ಉಸ್ತುವಾರಿ ಇದ್ದಾಗ ಲಾಂಗ್ ಟರ್ಮ್ಗೆ ಏನೆಲ್ಲ ಬೇಕು ಅದನ್ನ ಒಂದು ಪೈಪ್ ಲೈನ್ ಅಲ್ಲಿ ಮಾಡಿದ್ದಾರೆ. ಸಾಕಷ್ಟು ಬದಲಾವಣೆಗಳನ್ನ ಮಾಡಿದ್ದಾರೆ. ಬೆಂಗಳೂರಿಗೆ ಇನ್ನ 20 ವರ್ಷಕ್ಕೆ ಏನೆಲ್ಲ ಬೇಕು ಅದನ್ನ ಅವರು ಅವಶ್ಯಕತೆಗಳನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಎಲ್ಲ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇಂಪ್ಲಿಮೆಂಟೇಷನ್ ಈಗ ಕೆಲವು ಇಂಪ್ಲಿಮೆಂಟ್ ಆಗಿದೆ, ಇನ್ ಕೆಲವು ಈಗ ಆಗ್ಬೇಕು. ಬಟ್ ಏತನ್ ಮಧ್ಯೆ ನಾವು ಈ ಜನಗಳ ದಿನನಿತ್ಯದ ಸಮಸ್ಯೆಗಳಿಗೆ ಆದ್ಯತೆ ಕೊಟ್ಟು ಅದನ್ನ ಪರಿಹಾರ ಮಾಡಬೇಕು. ನಾನು ಎಲ್ಲರಿಗೂ, ನಮಗೂ ಆಸೆ ಇದೆ, ಏನು ಬೆಂಗಳೂರು ವರ್ಲ್ಡ್ ಕ್ಲಾಸ್ ಸಿಟಿ ಆಗ್ಬೇಕು ಅಂತ ನಾವೆಲ್ಲ ಮಾತಾಡ್ತೀವಿ. ಇವತ್ತೆಲ್ಲ ಬಹಳ ದಿನಗಳಿಂದ ಇದೆ. ಅದಕ್ಕಿಂತ ಹೆಚ್ಚು ಬೆಂಗಳೂರು ಲಿವಬಲ್ ಸಿಟಿ ಆಗ್ಬೇಕು, ವಾಸ ಮಾಡೋದಿಕ್ಕೆ. ಈಗ ವರ್ಲ್ಡ್ ಕ್ಲಾಸೋ ಅಥವಾ ಇಲ್ಲೋ, ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್? ಇಲ್ಲಿ ವಾಸ ಮಾಡೋ 1.5 ಕೋಟಿ ಜನಗಳಿಗೆ ಇದು ಒಂದು ಜೀವನಕ್ಕೆ ಮಾಡ್ಲಿಕ್ಕೆ ಸುಧಾರಣೆ ಆಗಿರುವಂತ ನಗರ ಆಗ್ಬೇಕು, ಲಿವಬಲ್ ಸಿಟಿ ಆಗ್ಬೇಕು. ಇಲ್ಲಿ ವಾಸ ಮಾಡೋ ಜನ ನಮ್ಮ ಪ್ರಯಾರಿಟಿ, ಅವರು ವಾಸ ಮಾಡೋ ಜನಗಳ ದೈನಂದಿನ ಸಮಸ್ಯೆಗಳು ನಮ್ಮ ಪ್ರಯಾರಿಟಿ. ಯಾಕಂದ್ರೆ CM ಅವರು ಇಲ್ಲಿ ಏನು ಲಾಂಗ್ ಟರ್ಮ್ ಕೆಲವು ಸೊಲ್ಯೂಷನ್ಸ್ ಅನ್ನ ಹಾಕಿದ್ದಾರೆ, ಅದನ್ನ ಮಾಡೋದ್ರ ಜೊತೆಗೆ ಬಟ್ ವಿ ಹ್ಯಾವ್ ಟು ಅಡ್ರೆಸ್ ಇಮಿಡಿಯೇಟ್ ಇಶ್ಯೂಸ್. ರೋಡು, ಟ್ರೈನು, ಗಾರ್ಬೇಜು, ಈ ತರ ಏನೇನು ಖಾತಾ ಇಶ್ಯೂಸ್, ಇವೆಲ್ಲ ಏನೇನಿದಾವೆ ಡೇ ಟು ಡೇ ಇಶ್ಯೂಸ್ ಅನ್ನ ಸ್ವಲ್ಪ ನಾವು ಪ್ರಯಾರಿಟೈಸ್ ಕೊಟ್ಟು ಮಾಡಬೇಕು. ಇಷ್ಟು ನಾನು ಇದೊಂದೇ ಪಾಯಿಂಟ್ ಅನ್ನ ಸದ್ಯಕ್ಕೆ ಹೇಳಿದೆ. ಯಾಕಂದ್ರೆ ನಾನು 10 ಪಾಯಿಂಟ್ ಹೇಳಿದ್ರೆ ಯಾವ್ದು ಪಾಯಿಂಟ್ ಕ್ಯಾರಿ ಆಗೋದಿಲ್ಲ. ನಾನು ನಿಮ್ಗೆ ಹೇಳುವಂತದ್ದು, ನಾನಂತೂ ನಿಮ್ ಜೊತೆಗೆ ಎಲ್ಲಿ ಇರ್ತೇನೆ. ಇನ್ಮೇಲೆ ನನ್ನ ಕೆಲಸನೂ ಕೂಡ ತಾವೆಲ್ಲ ಅಲ್ಪ ಸ್ವಲ್ಪ ನೋಡಿದೀರಾ ಅಂತ ಅನ್ಕೊಳ್ತೇನೆ. ಸೊ ಹೆಚ್ಚಿಗೆ ನಾವು ಮಾತು ಕಡಿಮೆ, ಕೆಲಸದಲ್ಲಿ ನಾನಂತೂ ನಿಮ್ ಜೊತೆಗೆ ಇರ್ತೇನೆ. ಒಟ್ಟಾರೆ ನಾನು ನಿಮ್ಗೆ ಎಲ್ಲ ರಿಕ್ವೆಸ್ಟ್ ಅಂತ ಆದ್ರೂ ತಗೊಳ್ಳಿ ಅಥವಾ
ಒತ್ತಾಯ ಅಂತಾದ್ರೂ ತಗೊಳ್ಳಿ ಅಥವಾ ಇನ್ಸ್ಟ್ರಕ್ಷನ್ ಅಂತಾದ್ರೂ ತಗೊಳ್ಳಿ. ಬೆಂಗಳೂರಿನಲ್ಲಿ ವಾಸ ಮಾಡೋ ಜನಗಳ ಜೀವನ ಗುಣಮಟ್ಟ ಸುಧಾರಣೆ ಆಗೋದಕ್ಕೆ ನಮ್ಮ 100% ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡಬೇಕು. ಹಿಂದೆ DCM ಅವ್ರಿಗೆ ಹೆಚ್ಚಿನ ಜವಾಬ್ದಾರಿಗಳಿದ್ರು, ಅವ್ರಿಗೆ ಸ್ವಲ್ಪ ಸಮಯದ ಕೊರತೆ ಇರ್ತಿತ್ತು. ಆದ್ರೆ ದೊಡ್ಡ ಕೆಲಸ ಏನೆಲ್ಲ ಆಗ್ಬೇಕು ಅಂದ್ರೆ ಹೆವಿ ಲಿಫ್ಟಿಂಗ್ ಅಂತಾರಲ್ಲ, ಹೆವಿ ಲಿಫ್ಟಿಂಗ್ ಅವ್ರು ಮಾಡಿದ್ದಾರೆ. ಹೆವಿ ಲಿಫ್ಟಿಂಗ್ ವರ್ಕ್ ಎಲ್ಲ ಅವ್ರು ಮಾಡಿದ್ದಾರೆ. ಈಗ ನನಗೆ ಸ್ವಲ್ಪ ಟೈಮ್ ಇದೆ, ಸೊ ನಿಮ್ ಜೊತೆಗೆ ನಾನು ನಿರಂತರವಾಗಿ ಇರ್ತೇನೆ. ಸೊ ಹಾಗಾಗಿ ಈ ಸ್ಮಾಲ್ ಇಶ್ಯೂಸ್ ಅನ್ನ ಈಗ ನಾವು ಟ್ಯಾಕಲ್ ಮಾಡ್ತೀವಿ. ಅದರಲ್ಲೇ ಎಷ್ಟೋ ಜನಕ್ಕೆ ನಾವು ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಉಳಿದಿದ್ದ ಇಶ್ಯೂಸ್ ಓವರ್ ದ ನೆಕ್ಸ್ಟ್ 10 days ನಾನು ಬ್ಯಾಕ್ ಟು ಬ್ಯಾಕ್ ಫೀಲ್ಡ್ ವಿಸಿಟ್ ಪ್ಲಸ್ ರಿವ್ಯೂ ಮೀಟಿಂಗ್ಸ್ ನಾನು ಇಟ್ಕೊಳ್ತೇನೆ. ಸಬ್ಜೆಕ್ಟ್ ವೈಸ್, ಕಾರ್ಪೊರೇಷನ್ ವೈಸ್ ನಾವು ಅದನ್ನ ಕಂಟಿನ್ಯೂ ಸ್ವಲ್ಪ ಇನ್ ಡೆಪ್ತ್ ಹೋಗುವಂತ ಮಾಡೋಣ. ಇವತ್ತು ಎಲ್ಲರನ್ನೂ ಒಂದು ಪರಿಚಯ ಮಾಡಿಕೊಂಡು ಒಂದು ಸಂದೇಶ ಕೊಡುವಂತಹದ್ದು ಉದ್ದೇಶ ಆಗಿತ್ತು. ಸೊ ಅಷ್ಟಕ್ಕೆ ಸೀಮಿತವಾಗಿ ಇವತ್ತು ಈ ಸಭೆಯನ್ನ ಮಾಡಿರುವಂತಹದ್ದು. Please continue our work, rather start our work. And again, ವಿಶಾಲ್ ಅವರಿಗೆ ಬಹಳ ಅವರು ವಿಶಾಲ್ ಮಹೇಶ್ವರ್ ಅವ್ರ ಟೀಮ್ ಬಹಳ ಇನ್ವ್ಯಾಲ್ಯೂಯಬಲ್ ಅಸೆಟ್ಸ್. ಅಷ್ಟು ಇನ್ ಡೆಪ್ತ್ ನಾಲೆಡ್ಜ್ ಅಂಡ್ ಆಳ ಆಗಲ್ಲ valuable. They have done all the work, so we have to continue. ಈಗ ನೀವು ಮಾಡಬೇಕು ಉಳಿದಿದ್ದ ಕೆಲಸ ಅಂತ ನನಗೆ ಅನಿಸುತ್ತೆ. ಮೇ ಬಿ ಅದು ನಾನು ಹೇಳೋದು ಸ್ವಲ್ಪ ಮೈನಸ್ ಇರ್ಬೋದು. ಈಗ ನಾವು ಫೀಲ್ಡ್ಗೆ ಹೋದಾಗ ನಮಗೂ ಗೊತ್ತಾಗುತ್ತೆ ಎಲ್ಲಿ ಪ್ಲಸ್ ಮೈನಸ್. ಫೀಲ್ಡ್ಗೆ ಹೋಗದೆ ನಾನು ಎಲ್ಲ ಈಗಲೇ ಹೇಳಲಿಕ್ಕೂ ಹೋಗೋದಿಲ್ಲ. ಅಂದರೆ ನಮ್ದು ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಬಟ್ ಅದು ಕರೆಕ್ಟಾ ಇಲ್ವೋ ಅಂತ ನಾವು ಕೂಡ ನಮಗೂ ಸ್ವಲ್ಪ ಫೀಲ್ಡಲ್ಲಿ ಹೋಗಿ ಎಲ್ಲ ನೋಡಿದ್ಮೇಲೆ ನಮಗೆ ಗೊತ್ತಾಗುತ್ತೆ. ಸೊ ಇಷ್ಟು ಮಾತ್ರ ನಾನು ಈಗ ಹೇಳಲಿಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.